ಕುಂಭ ರಾಶಿ ಭವಿಷ್ಯ 2026ರ ಪ್ರಕಾರ ಆರೋಗ್ಯ ಮತ್ತು ಕುಟುಂಬ 2026 ನಿಮ್ಮ ದೈಹಿಕ ದಿನಚರಿಯ ಸಂಪೂರ್ಣ ಪರಿಷ್ಕರಣೆಯನ್ನು ಬಯಸುತ್ತದೆ. ದೀರ್ಘಕಾಲದ ಸಮಸ್ಯೆಗಳು ಅಥವಾ ಕಾಡುವ ನೋವುಗಳನ್ನು ಸರಿಪಡಿಸಲು ಆರಂಭಿಕ ತಿಂಗಳುಗಳು ಸೂಕ್ತವಾಗಿವೆ. ಮೊದಲ ಮನೆಯಲ್ಲಿ ರಾಹುವು ಮನಸ್ಸನ್ನು ವೇಗವಾಗಿ ಓಡಿಸುವುದು ಮತ್ತು ಹಿನ್ನೆಲೆ ಆತಂಕವನ್ನು ಉಂಟುಮಾಡಬಹುದು. ಭಸ್ಮವಾಗುವುದನ್ನು ನಿರ್ವಹಿಸಲು ನಿದ್ರೆಗೆ ಮುನ್ನ ಧ್ಯಾನ ಮತ್ತು ಕತ್ತಲೆಯ ಕೋಣೆಯ ಡಿಜಿಟಲ್ ಡಿಟಾಕ್ಸ್ಗೆ ಆದ್ಯತೆ ನೀಡಿ. ವರ್ಷದ ದ್ವಿತೀಯಾರ್ಧವು ದೀರ್ಘಕಾಲೀನ ಶಿಸ್ತಿನ ಆರೋಗ್ಯ ದಿನಚರಿಗಳನ್ನು ಸ್ಥಾಪಿಸಲು ಉತ್ತಮ ಸಮಯ. ವೃತ್ತಿ ಮತ್ತು ಹಣಕಾಸು ವರ್ಷದ ಮೊದಲಾರ್ಧವು ಸೃಜನಶೀಲ ಮತ್ತು ಬೌದ್ಧಿಕ ಬೆಳವಣಿಗೆಗೆ ಅನುಕೂಲಕರವಾಗಿದೆ. ಜೂನ್ 2ರ ನಂತರ ಹೊಸ ಉದ್ಯೋಗಾವಕಾಶಗಳು, ಬಡ್ತಿಗಳು ಮತ್ತು ನಾಯಕತ್ವದ ಪಾತ್ರಗಳು ಉದ್ಭವಿಸಬಹುದು. 2ನೇ ಮನೆಯಲ್ಲಿ ಶನಿಗೆ ಶಿಸ್ತುಬದ್ಧ ಬಜೆಟ್ ಮತ್ತು ದೀರ್ಘಾವಧಿಯ ಯೋಜನೆ ಅಗತ್ಯವಿರುತ್ತದೆ. ಅಪಾಯಕಾರಿ ಹೂಡಿಕೆಗಳನ್ನು ತಪ್ಪಿಸಬೇಕು, ಏಕೆಂದರೆ ನಿರಂತರತೆ ಮತ್ತು ನೈತಿಕ ಪ್ರಯತ್ನಗಳಿಂದ ಪ್ರತಿಫಲಗಳು ಬರುತ್ತವೆ. ಏಪ್ರಿಲ್ನಲ್ಲಿ ಯುರೇನಸ್ ಮಿಥುನ ರಾಶಿಗೆ ಸ್ಥಳಾಂತರಗೊಳ್ಳುತ್ತದೆ. ಇದು ಗಳಿಕೆಯ ಸಾಮರ್ಥ್ಯವನ್ನು ಹೆಚ್ಚಿಸಲು ಪ್ರಕಟಣೆ, ಉನ್ನತ ಕಲಿಕೆ ಅಥವಾ ಅಂತಾರಾಷ್ಟ್ರೀಯ ಪ್ರಯಾಣದಲ್ಲಿ ಹಾದಿಗಳನ್ನು ತೆರೆಯಬಹುದು. ಪ್ರೀತಿ ಮತ್ತು ಸಂಬಂಧ ಈ ವರ್ಷ ಬಂಧಗಳ ದೃಢೀಕರಣವನ್ನು ಪರೀಕ್ಷಿಸುತ್ತದೆ. ಮೂಲಭೂತ ಮೌಲ್ಯಗಳೊಂದಿಗೆ ಹೊಂದಿಕೊಳ್ಳುವ ಪಾಲುದಾರರ ಪರವಾಗಿ ಕ್ಷೀಣಿಸುತ್ತಿರುವ ಗುಂಪು ಚಲನಶೀಲತೆ ಅಥವಾ ಮೇಲ್ಮೈ ಮಟ್ಟದ ಸಂಪರ್ಕಗಳನ್ನು ತ್ಯಜಿಸಬಹುದು. ವಿವಾಹಿತ ಮತ್ತು ಬದ್ಧ ದಂಪತಿಗಳು ವರ್ಷದ ದ್ವಿತೀಯಾರ್ಧದಲ್ಲಿ ಹೆಚ್ಚು ಸಾಮರಸ್ಯ ಮತ್ತು ಆಳವಾದ ನಂಬಿಕೆಯನ್ನು ಕಂಡುಕೊಳ್ಳುತ್ತಾರೆ. ಜೂನ್ 30ರ ನಂತರ ಪ್ರಣಯ ಅವಕಾಶಗಳನ್ನು ನಿರೀಕ್ಷಿಸಲಾಗಿದೆ, ವಿಶೇಷವಾಗಿ ಜುಲೈ ಮತ್ತು ನವೆಂಬರ್ನಲ್ಲಿ ಪ್ರಯಾಣ ಅಥವಾ ಸಾಮಾಜಿಕ ಕಾರಣಗಳ ಮೂಲಕ ಅರ್ಥಪೂರ್ಣ ವ್ಯಕ್ತಿಯನ್ನು ಭೇಟಿಯಾಗುವ ಹೆಚ್ಚಿನ ಸಾಮರ್ಥ್ಯದೊಂದಿಗೆ. ಗಮನಿಸಬೇಕಾದ ಪ್ರಮುಖ ದಿನಾಂಕಗಳು: ಜನವರಿ 27 ಕುಂಭ ರಾಶಿಯಲ್ಲಿ ಅಮಾವಾಸ್ಯೆ, ಮಹತ್ವಾಕಾಂಕ್ಷೆಯ ವೈಯಕ್ತಿಕ ಗುರಿಗಳನ್ನು ಹೊಂದಿಸಲು ಅಂತಿಮ ದಿನ. ಫೆಬ್ರವರಿ 17 ಕುಂಭ ರಾಶಿಯಲ್ಲಿ ಸೂರ್ಯಗ್ರಹಣ, ಆಮೂಲಾಗ್ರ ವೈಯಕ್ತಿಕ ಸ್ಪಷ್ಟತೆ ಮತ್ತು ಅದೃಷ್ಟಶಾಲಿ ಹೊಸ ಆರಂಭಗಳ ಕ್ಷಣ. ಏಪ್ರಿಲ್ 25 ಯುರೇನಸ್ ಮಿಥುನ ರಾಶಿಯನ್ನು ಪ್ರವೇಶಿಸುತ್ತದೆ, 7 ವರ್ಷಗಳ ಸೃಜನಶೀಲ ಮತ್ತು ಬೌದ್ಧಿಕ ವಿಸ್ತರಣೆಗೆ ನಾಂದಿ ಹಾಡುತ್ತದೆ. ಜೂನ್ 30 ಗುರು ಸಿಂಹ ರಾಶಿಯನ್ನು ಪ್ರವೇಶಿಸುತ್ತದೆ, ಅರ್ಥಪೂರ್ಣ ಪಾಲುದಾರಿಕೆಗಳು ಮತ್ತು ಉನ್ನತ ಪ್ರೊಫೈಲ್ ಸಹಯೋಗಗಳ ಕಡೆಗೆ ಗಮನವನ್ನು ಬದಲಾಯಿಸುತ್ತದೆ. ಜುಲೈ 26 ಉತ್ತರ ನೋಡ್ ಕುಂಭ ರಾಶಿಯನ್ನು ಪ್ರವೇಶಿಸುತ್ತದೆ, ಇದು ತೀವ್ರವಾದ ವೈಯಕ್ತಿಕ ಹಣೆಬರಹ ಮತ್ತು ಬೆಳವಣಿಗೆಯ 18 ತಿಂಗಳ ಚಕ್ರದ ಆರಂಭವನ್ನು ಸೂಚಿಸುತ್ತದೆ.